ಹಲೋ, ಹೇಳಮ್ಮ ಲಕ್ಷ್ಮಿ. ಎಲ್ಲಿ ಹೋಗ್ಬಿಟ್ಟಮ್ಮ? ಫೋನ್ ಇಲ್ಲ, ಏನಿಲ್ಲ. ಏನಾಯ್ತು ಮನೆ ಕಡೆ? ಅಯ್ಯೋ, ದೊಡ್ಡ ಕತೆ ಕಣೆ. ನಿಮ್ಮ ಅಜ್ಜಿನೂ ಮತ್ತೆ ನಿಮ್ಮ ಅತ್ತೆ ಇಬ್ರು ಬಿಗ್ ಬಾಸ್ಗೆ ಹೋಗ್ತೀನಿ ಅಂತ ಹೊರಟಿದ್ದಾರೆ. ಏನು, ಅಜ್ಜಿ ಜೊತೆ ಅತ್ತೆನಾ? ಅತ್ತೆ ಯಾವಾಗ ಬಂದ್ರಮ್ಮ? ಅಯ್ಯೋ, ರಾತ್ರಿನೇ ಬಂದ್ಲು ಕಣೆ. ಅದು ಯಾವ ಮುಖ ಹೊತ್ಕೊಂಡು ಬರ್ತಾಳೋ ಏನೋಪ್ಪ. ಅವತ್ತು ನೋಡಿದ್ರೆ ನಿನ್ನ ಭದ್ರನ್ ಮದುವೆ ಮಾಡ್ಕೊಂಡಿಲ್ಲ ಅಂದ್ಬಿಟ್ಟು ಮುನ್ಸ್ಕೊಂಡು ಹೋಗಿದ್ಲು. ಈಗ ನಿಮ್ಮ ಅಜ್ಜಿ ಬಿಗ್ ಬಾಸ್ ಸೆಲೆಕ್ಟ್ ಆಗಿದ್ದಾರಲ್ಲ, ಅದಕ್ಕೆ ಬಂದಿದ್ದಾಳೆ ದುಡ್ಡಿನ ಆಸೆಗೋಸ್ಕರ. ಇಲ್ಲ ಅಂದರೆ ಅವಳೆಲ್ಲಿ ಬರ್ತಿದ್ಲು ಹೇಳು. ಅಮ್ಮ, ಅಜ್ಜಿ ಬಿಗ್ ಬಾಸ್ಗೆ ಸೆಲೆಕ್ಟ್ ಆದ್ರಾ? ಹ್ಞೂನಮ್ಮ, ಪೇಪರಲ್ಲೆಲ್ಲ ಹಾಕಿದ್ರಂತೆ, ನೋಡಲಿಲ್ವಾ? ಅಯ್ಯೋ ಇಲ್ಲಮ್ಮ, ನಾನು ಸ್ಕೂಲಿಗೆ ಹೋಗ್ತಿದ್ದೀನಲ್ಲ, ನಿನ್ನೆ ಅಂತೂ ವಿಪರೀತ ಮಳೆ, ಬರೋದು ಲೇಟ್ ಆಗಿಬಿಡ್ತು. ಬೆಳಗ್ಗೆ ಕೆಲಸ ಮಾಡಿ ಹೋಗ್ಬೇಕಲ್ಲಮ್ಮ, ಅದಕ್ಕೇ ಪೇಪರ್ ಎಲ್ಲ ಓದೋಕ್ಕೆ ಟೈಮ್ ಇಲ್ಲ. ಅವರು ಅಷ್ಟೇ ಸ್ವಲ್ಪ ಬ್ಯುಸಿ ಆಗಿಬಿಟ್ರು. ಹೌದನಮ್ಮ, ಯಾವಾಗಂತೆ ಹೋಗೋದು? ಇವತ್ತು ಬೆಳಗ್ಗೆನೇ ಹೋದ್ರು ಕಣೆ. ಜೊತೆಗೆ ನಿಮ್ಮ ಅತ್ತೆನೂ ಹೋಗಿದ್ದಾರೆ. ನಾನು ಒಂದ್ಸತಿ ಕೇಳಿ ನೋಡ್ತೀನಿ, ನಾನು ಬರ್ತೀನಿ ಅಂತ. ಇದೊಳ್ಳೆ ಕತೆ ಆಯ್ತಲ್ಲ ಅಣ್ಣ. ಅಜ್ಜಿ ಸೆಲೆಕ್ಟ್ ಆಗಿರೋದೇ ದೊಡ್ಡ ವಿಷಯ, ಅದರಲ್ಲಿ ಅತ್ತೆ ಬೇರೆ ಚಾನ್ಸೇ ಇಲ್ಲ ಬಿಡು. ಅತ್ತೆ ಮೂಸು ನೋಡಲ್ಲ ಅವರು. ಲಕ್ಷ್ಮಿ, ಆಮೇಲೆ ಮಾಡ್ತೀನಿರು, ನಿಮ್ಮ ಅತ್ತೆ ಬಂದ್ಲು. ಸರಿಯಮ್ಮ, ಆಯ್ತಾಯ್ತು. ಅರೆ ಶಕುಂತ್ಲಾ, ಇದ್ಯಾಕೆ ಬಂದುಬಿಟ್ಟೆ? ಅತ್ತೆ ಜೊತೆ ಹೋಗ್ತೀನಿ ಬಿಗ್ ಬಾಸ್ಗೆ ಅಂತ ಹೋದಲ್ಲ. ಹೋಗಿ ಅದಕ್ಕೆ ನನ್ನ ಅವ್ರಿಗೆ ಗೇಟ್ ಒಳಗೆ ಬಿಟ್ಕೊಳ್ಳಿಲ್ಲ. ಅಮ್ಮನ ಕೈಗೆ ಮಾತ್ರ ಅದು ಎಂಥದ್ದು ಕಟ್ಬಿಟ್ಟು ಒಳಗೆ ಕರ್ಕೊಂಡ್ಬಿಟ್ರು. ಸೆಲೆಕ್ಟ್ ಆಗಿರೋರು ಮಾತ್ರ ಅಂತ ಒಳಗೆ ಹೋಗ್ಬೇಕು. ಅವ್ರು ಕೊಡೋರು ಯಾರು ಗೇಟ್ ಒಳಗೆ ಕೂಡ ಹೋಗಂಗಿಲ್ಲ ಗೊತ್ತಾ. ವಾಚ್ಮ್ಯಾನು ಬೈದು ಕಳಿಸ್ಬಿಟ್ಟ. ನಾನು ಹೇಳಿಲ್ವಾ? ಅತ್ತೆ ಸೆಲೆಕ್ಟ್ ಆದಮೇಲೆ ಅತ್ತೆನ ಅಷ್ಟೇ ಸೇರಿಸ್ಕೋತಾರೆ ಅವರು. ನೀನು ಯಾಕೆ ಹೋಗಕ್ಕೆ ಹೋದೆ? ಸುಮ್ಮನೆ ಮುಖಕ್ಕೆ ಮಂಗಳಾರತಿ ಬೆಳೆಸ್ಕೊಂಡು ಬಂದ. ಸುಮ್ಮನೆ ಇರುತ್ತೆ ಸಾಕಿವಾಗ. ನಾನು ಹೋಗಿದ್ರೆ ನಿಮಗೆಲ್ಲ ಹೊಟ್ಟೆ ಉರಿ, ಅದಕ್ಕೆ ಅಂದ್ಕೊಂಡಿದ್ರಿ ಅನ್ಸುತ್ತೆ. ಅದಕ್ಕೆ ಏನೂ ಆಗಲಿಲ್ಲ. ಸಾಕು ಸುಮ್ಮನಿರೆ. ನಮ್ಮ ಅನ್ಸರೇನು ಆ ಥರ ಇಲ್ಲ. ನಾವೋಗಿ ಹೇಳ್ಕೊಟ್ಟಿದ್ವಾ ಅವರಿಗೆ ಸೇರಿಸ್ಕೊಬೇಡಿ ಅಂತ? ಒಂದು ಸ್ವಲ್ಪ ಅನ್ನೋದು ತಿಳಿವಳಿಕೆ ಇರಬೇಕು. ಸರಿ ಬಿಡು, ಹೋಗಲಿ. ಏನು ಮಾಡ್ತೀಯ? ಹಾಗಿದ್ರೆ ಇವಾಗ ಹೋಗ್ತೀಯಾ ಇಲ್ಲ ನಾಳೆ ಹೋಗ್ತೀಯಾ ನಿಮ್ಮ ಮನೆಗೆ? ಅದ್ಯಾಕೆ ಹಂಗಂತೀರಾ? ಬರೀ ಕಳ್ಸೋದ್ರಲ್ಲೇ ಇದ್ದೀರಲ್ಲ. ನಮ್ಮನೇಲಿ ಟಿ ವಿ ಗಿವಿ ಎಲ್ಲ ಏನೂ ಇಲ್ಲ, ನಿಮಗೆ ಗೊತ್ತಲ್ಲ. ಅಣ್ಣ ಬೇರೆ ಹೊಸ ಟಿ ವಿ ತೊಗೊಂಬಂದಿದ್ದಾನೆ. ಅಮ್ಮ ಅಲ್ಲಿಂದ ಗೆದ್ಕೊಂಡು ಬರೋವರೆಗೂ ಅಮ್ಮ ಅಲ್ಲಿ ಹೆಂಗೆ ಇರ್ತಾರೆ, ಏನೇನು ಮಾಡ್ತಾರೆ ಅಂತ ನಾನು ಟಿ ವಿ ನೋಡಬೇಕು. ಅಲ್ಲಿವರೆಗೂ ನಾನು ಇಲ್ಲೇ ಇರ್ತೀನಿ. ಏನು ಇಲ್ಲೇ ಇರ್ತೀಯ? ಆಗಿದ್ರೆ ಏನದಕ್ಕೆ ಹಿಂಗಂತೀರಾ? ಹಂಗಿದ್ರೆ ನಾನು ಇಲ್ಲಿಂದ ಹೋಗ್ಬೇಕಂತನಾ? ಹಂಗಲ್ಲ ಕಣೆ, ಹೇಳ್ದೆ ಅಷ್ಟೇ ಅಪ್ಪ. ಗಂಡ ಮಗನ ಬಿಟ್ಟು ಏನು ತಿಂಗಳಾನ್ಗಟ್ಲೆ ಇಲ್ಲೇ ಇರ್ತೀಯೇನು? ನೋಡೋಣ ಇನ್ನೂ ಅಮ್ಮ ಎಷ್ಟು ದಿನ ಇರ್ತಾರೋ ಬಿಗ್ ಬಾಸಲ್ಲಿ ನಾನು ಅಷ್ಟು ದಿನ ಇರ್ತೀನಿ. ಅಲ್ವೇ ಶಕುಂತ್ಲಾ, ನಿನ್ನ ಗಂಡ ಮಗನ ಕತೆ ಏನು ಮತ್ತೆ? ಅವ್ರಿಗೆ ಊಟ ಗೀಟ ಉಪಚಾರ ಯಾರು ಮಾಡ್ತಾರೆ? ಅಯ್ಯೋ, ಹೆಂಗಾರ ಮಕ್ಕಳಿಗೆ ಬಿಡಿಯೋದಕ್ಕೆ. ಅಮ್ಮ ಏನಾದ್ರು ಗೆತ್ಕ ಬಂದರೆ ದುಡ್ಡು ತಗೊಂಡೋದ್ರೆ ಫುಲ್ ಖುಷಿ ಆಗ್ಬಿಡ್ತಾರೆ. ಅವ್ರು ಇನ್ನು ಯಾಕೆ ಬೇಜಾರು ಮಾಡ್ಕೋತಾರೆ? ಕಳ್ಸಿರೋದೆ ಅವರಲ್ವಾ? ಅಯ್ಯೋ ಶಿವನೇ, ಇವಳು ಗಂಡನೂ ಇಂಥವನೇನಾ? ನಾನು ಇವರೊಬ್ಬಳು ಮಾತ್ರ ಹಿಂಗೆ ಅನ್ಕೊಂಡಿದ್ದೆ. ಮನೆ ಮಂದಿ ಎಲ್ಲ ಇಂಥವ್ರೆ. ಹಾಯ್ ಫ್ರೆಂಡ್ಸ್, ಇವತ್ತಿಂದ ನಮ್ಮ MSN ಬ್ಯಾಂಗ್ಳೂರ್ ಚಾನಲಲ್ಲಿ ಜಸ್ಟ್ ಎಂಟರ್ಟೈನ್ಮೆಂಟ್ಗೋಸ್ಕರ ಬಿಗ್ ಬಾಸ್ ಥರ ನಾವು ಒಂದು ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ. ರಿಯಲ್ ಬಿಗ್ ಬಾಸ್ಗೂ ಮತ್ತು ನಮ್ಮ ಕಾರ್ಟೂನ್ ಸ್ಟೋರಿಲಿರೋ ಬಿಗ್ ಬಾಸ್ಗೂ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ. ಹಾಗೆ ನಾವು ರಿಯಲ್ ಬಿಗ್ ಬಾಸಲ್ಲಿರೋದು ಯಾರ ಹೆಸರು ಕೂಡ ತಗೊಳ್ಳೋದಿಲ್ಲ. ಜಸ್ಟ್ ನಿಮ್ಮ ಖುಷಿಗೋಸ್ಕರ, ಎಂಟರ್ಟೈನ್ಮೆಂಟ್ಗೋಸ್ಕರ, ಕಾಮಿಡಿ ಆಗಿರಲಿ ಸ್ವಲ್ಪ ಅಂದ್ಬಿಟ್ಟು ಈ ಥರ ಒಂದು ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ ಅಷ್ಟೆ. ಬನ್ನಿ ನಮ್ಮ ಕಾರ್ಟೂನ್ ಬಿಗ್ ಬಾಸ್ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಹೋಗೋಣ. ಇವರು ನಮ್ಮ ಮೊದಲನೇ ಕಂಟೆಸ್ಟೆಂಟ್. ಇವರು ಹೇಗೆ ಸೆಲೆಕ್ಟ್ ಆಗಿರ್ತಾರೆ ಅಂದರೆ, ಕಾಮಿಡಿ ವೀಡಿಯೋಸ್ಗಳನ್ನ ಮಾಡಿಕೊಂಡು ಯೂಟ್ಯೂಬ್ನಲ್ಲಿ ಫೇಮಸ್ ಆಗಿರ್ತಾರೆ. ಹಾಗಾಗಿ ನಾವು ಇವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಇವ್ರ ಹೆಸರು ಬಂದ್ಬಿಟ್ಟು ಕಿಟ್ಟಿ. ಥ್ಯಾಂಕ್ ಯು ಬಿಗ್ ಬಾಸ್, ನನ್ನ ಸೆಲೆಕ್ಟ್ ಮಾಡಿದ್ದಕ್ಕೆ. ಕಿಟ್ಟಿ ಅವರಿಗೆ ಬಿಗ್ ಬಾಸ್ ಮನೆಗೆ ಸ್ವಾಗತ. ಥ್ಯಾಂಕ್ ಯು ಬಿಗ್ ಬಾಸ್. ನೀವು ನೇರವಾಗಿ ಹೋಗಿ ಟೇಬಲ್ ಮೇಲೆ ಕುಳಿತುಕೊಳ್ಳಿ ಮತ್ತು ಇತರೆ ಕಂಟೆಸ್ಟೆಂಟ್ಗಳು ಇನ್ನೇನು ಒಳಗೆ ಬರಲಿದ್ದಾರೆ. ಓಕೆ ಬಿಗ್ ಬಾಸ್, ಓಕೆ. ನೆಕ್ಸ್ಟ್ ಕಂಟೆಸ್ಟೆಂಟ್ ಶಂಕರ್ ಗುರುಜಿ ಅವರು, ದಯಮಾಡಿ ಒಳಗೆ ಬರಬೇಕು. ಧನ್ಯವಾದಗಳು ಬಿಗ್ ಬಾಸ್. ಇವರು ನಮ್ಮ ಬಿಗ್ ಬಾಸ್ನ ಎರಡನೇ ಕಂಟೆಸ್ಟೆಂಟ್ ಆಗಿರ್ತಾರೆ. ಇವ್ರ ಹೆಸರು ಶಂಕರ್ ಗುರುಜಿ. ಇವರು TV ಪ್ರೋಗ್ರಾಮ್ಗಳಲ್ಲಿ ಭವಿಷ್ಯ ಹೇಳೋರಾಗಿರ್ತಾರೆ. ತುಂಬ ಚೆನ್ನಾಗಿ ಪ್ರೋಗ್ರಾಮ್ಗಳನ್ನ ಕೊಡ್ತಾ ಇರ್ತಾರೆ. ಇವ್ರನ್ನ ಕೂಡ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಶಂಕರ್ ಗುರುಜಿ ಅವರು, ದಯಮಾಡಿ ಹೋಗಿ ಟೇಬಲ್ ಮೇಲೆ ಕುಳಿತುಕೊಳ್ಳಬೇಕು ಎಂದು ಬಿಗ್ ಬಾಸ್ ಕೋರಿಕೊಳ್ಳುತ್ತಿದೆ. ಆಯಿತು ಬಿಗ್ ಬಾಸ್, ಖಂಡಿತ. ಬನ್ನಿ, ನೀವು ನಿಮ್ಮ ಹೆಸರು ಗೊತ್ತಾಗಲಿಲ್ಲ? ನನ್ನ ಹೆಸರಪ್ಪ ಶಂಕರ್ ಗುರುಜಿ. TV ಪ್ರೋಗ್ರಾಮ್ ನೋಡಲ್ವ ನೀನು? ಹಾಗೇನಿಲ್ಲ ಗುರುಜಿ, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಇನ್ವಾಲ್ವ್ ಆಗಿಬಿಟ್ಟಿದ್ದೀನಿ. ಹಾಗಾಗಿ TV ಗಿವಿ ಎಲ್ಲ ನೋಡೋದೆಲ್ಲ ಓಲ್ಡ್ ಎಸ್ಟ್ ಆಗೋಯ್ತು. ಬರೀ ರೀಲ್ಸ್ ಮಾಡೋದು.
ಬರೀ ಕಾಮಿಡಿ ರೀಲ್ಸ್ ನಾನು ಮಾಡೋದು. ನಾನು ರೀಲ್ಸ್ಗಳು ನೋಡಿದ್ದೀರಾ ನೀವು? ಇಲ್ಲಪ್ಪ, ವಯಸ್ಸಾಗಿದೆ ನಮಗೆ. ಬರೀ ಟಿ ವಿ ಪ್ರೋಗ್ರಾಮಲ್ಲಿ ಭವಿಷ್ಯವಾಣಿ ನುಡಿಸ್ತೀನಿ. ಮರಿ, ನಿಂದು ಭವಿಷ್ಯ ಹೇಳೇನಪ್ಪ? ಅಯ್ಯಯ್ಯೋ, ಬೇಡ ಬೇಡ ಬೇಡ, ನಾನು ಭವಿಷ್ಯನೇ ಕೇಳಲ್ಲ ಗುರುಜಿ. ಒಳ್ಳೇದಾಗಲಿ ಒಳ್ಳೇದಾಗಲಿ. ಬನ್ನಿ ಬನ್ನಿ ಕೂತ್ಕೊಳ್ಳಿ ಬನ್ನಿ. ಇನ್ನೂ ಬೇರೆ ಬೇರೆ ಕಂಟೆಸ್ಟೆಂಟ್ಗಳು ಬರ್ತಾರೆ. ಇವತ್ತು 5ರಿಂದ 6 ಜನ ಬರ್ಬೋದು. ಇವತ್ತು ಹೇಗಿರುತ್ತೆ ಡೇ ಅಂತ ನಾನು ನೋಡಬೇಕು. ಯಾರ್ಯಾರು ಬರ್ತಾರೆ ಅಂತ ಕಾಯ್ತಾ ಇದ್ದೀನಿ ನಾನು. ಒಳ್ಳೇದಾಗಲಿ ಒಳ್ಳೇದಾಗಲಿ. ಮುಂದಿನ ಕಂಟೆಸ್ಟೆಂಟ್ ಭಾನು ಅವರು ಬರಬೇಕೆಂದು BB ಬಾಸ್ ಕೋರಿಕೊಳ್ಳುತ್ತಿದೆ. ಅರೆ, ಎಷ್ಟು ಮಸ್ತಾಗಿದೆ ಜಾಗ. ಇಷ್ಟು ದೊಡ್ಡದು ಜಾಗ ನಾನು ಎಲ್ಲೂ ನೋಡಿಲ್ಲ. ಭಾನು ಅವರಿಗೆ BB ಬಾಸ್ ಸ್ವಾಗತ ಕೇಳುತ್ತಿದೆ. ಥ್ಯಾಂಕ್ ಯು ಬಿಗ್ ಬಾಸ್, ಥ್ಯಾಂಕ್ ಯು. ಇಂಥ ಒಳ್ಳೆ ಪ್ರೋಗ್ರಾಮ್ಗೆ ಬರೋದಕ್ಕೆ ನನಗೆ ಚಾನ್ಸ್ಗೆ ಕೊಟ್ಟಿದ್ದಕ್ಕೆ ದೊಡ್ಡ ಥ್ಯಾಂಕ್ಸ್ ನಿಮಗೆ. ಭಾನು ಅವರೇ, ನೀವು ಹೋಗಿ ಚೇರ್ ಮೇಲೆ ಕುಳಿತುಕೊಳ್ಳಿ. ಆಯ್ತು ಬಿಗ್ ಬಾಸ್, ಆಯ್ತು. ಅರೆ, ಇವರು ಇವರು ಬರೀ ಹುಡುಗಂಗೆ ಇದ್ದಾರಲ್ಲ, ಲೇಡೀಸ್ಗೆ ಯಾರು ಕಾಣ್ತಾನೆ ಇಲ್ಲ. ಬನ್ನಿ 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 ಭಾನುವರೆ, ಬನ್ನಿ ಕೂತ್ಕೊ ಬನ್ನಿ. ಬರ್ತಾರೆ ಬರ್ರಿ, ಮಿಕ್ತವರೆಲ್ಲ ಬರ್ತಾರೆ. ನಿಜವಾಗ್ಲೂ ಬರ್ತಾರಾ ಇವತ್ತು? ಅಯ್ಯೋ ಬರ್ತಾರೆ ಬರ್ರಿ. 3 ಜನ ಅಲ್ಲ 6 ಜನ ಇವತ್ತು. ಬನ್ನಿ ಅಮ್ಮ, ಹೆದರ್ಕೋಬೇಡಿ, ಬನ್ನಿ. ಶಾಸ್ತ್ರ ಹೇಳೋರು ನಾನು. ಬನ್ನಿ, ಹೆದರಬೇಡಿ. ಮುಂದಿನ ಕಂಟೆಸ್ಟೆಂಟ್ ಕಮಲಜ್ಜಿಯವರು ದಯಮಾಡಿ ಒಳಗಡೆ ಬರಬೇಕು. BB ಬಾಸ್ ಕರೆಯುತ್ತಿದೆ. ಅಲ್ಲೇ ಎಂತ ಚೆನ್ನಾಗೈತಲ್ಲ ಇದು. ಇಷ್ಟು ದೊಡ್ಡ ಜಾಗ, ಇಷ್ಟು ದೊಡ್ಡ ಟಿವಿ, ಮನೆನೇ ಇಷ್ಟು ದೊಡ್ಡದಾಗೈತಲ್ಲ. ಇನ್ನು ನನ್ನ ಕೋಣೆ ಇನ್ನೆಷ್ಟು ದೊಡ್ಡದಾಗಿರ್ಬೇಕು. ಹೊಸ ಮನೇಲಿ ಚೆನ್ನಾಗಿ ನಿದ್ದೆ ಮಾಡ್ಬೇಕು ಇವತ್ತು. ಅದೃಷ್ಟ ಮಾಡಿರ್ಬೇಕು. ಈ ವಯಸ್ಸಲ್ಲಿ ಬಂದಿದ್ದೀನಿ ನಾನು. ಯಾರೋ 3 ಜನ ಕೂತವ್ರೆ, 2 ಹುಡುಗರು, ಯಾರೋ ಮುದುಕ ಬೇರೆ ಕೂತವನೆ, ಪೂಜಾರಪ್ಪ ಥರ ಕಾಣ್ತವನಲ್ಲ. ಇನ್ನೊಬ್ಬ ಯಾರೋ ಟೋಪಿ ಗಿಪಿ ಹಾಕೊಂಡವನೆ. ಇದ್ಯಾವ್ದಿದು? ಬಟ್ಟೆ ಒದಿಸ್ಕೊಂಡು ಕೂತೈತೆ. ಕಮಲಜ್ಜಿಯವರು ದಯಮಾಡಿ ಹೋಗಿ ಕುಳಿತುಕೊಳ್ಳಿ. ನನ್ನ ಎಲ್ಲಿಂದ ಬರ್ತೈತೆ ಧ್ವನಿ? ಅಯ್ಯ, ಇದ್ಯಾವ್ದು ಅಜ್ಜಿದು ಕಳಿಸ್ಬಿಟ್ಟಿದ್ದಾರಲ್ಲ. ಈ ಅಜ್ಜಿದು ಅದೇನು ಅಂತ ಆಟ ಆಡ್ತದೋ ಇಲ್ಲಿ. ಈ ಅಜ್ಜಿದು ಜೊತೆಗೆ ಏನು ಮಾತಾಡಲಿ ನಾನು? ಬೋರು. ಅರೆ ಅಜ್ಜಿ, ಇಲ್ಲಿಗೆ ಬನ್ನಿ, ನಿಮ್ದಕ್ಕೆ ಜಾಗ ಇಲ್ಲೇ ಇದೆ. ಯಾವ ನೀನು? ಅರೆ ಯಾವ್ರಮ್ಮ ನಿಂದು? ನಮ್ದು ಕೊಳ್ಳೆದುಗಾಲ. ಏನು ಕೊಳೆದುಗಾಲ? ಕೊಳೆದುಗಾಲ ಅಂತಾನೆ ಹೆಸರಿದ್ದದ ಅವ್ರದ್ದು? ಅಯ್ಯೋ ಅಜ್ಜಿ, ಅವ್ರು ಹೇಳ್ತಿರೋದು ಕೊಳೆದುಗಾಲ ಅಲ್ಲ, ಕೊಳ್ಳೆಗಾಲ. ಅಯ್ಯೋ ಶಿವನೇ, ಅಲ್ಲ ಕಣಮ್ಮ, ನೀನು ಹೇಳೋದೇ ಅರ್ಥ ಆಗಲ್ವಲ್ಲ. ನಾನು ಸರಿಯಾಗಿ ಹೇಳಿದ್ದೀನಿ ಅಜ್ಜಿ, ನೀವು ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಅಷ್ಟೇ. ವಯಸ್ಸಾಗ್ಬಿಟ್ಟಿದೆ ನೋಡಿ ನಿಮಗೆ. ಬಾಯ್ ಬಿಟ್ಟು ಸುಮ್ಮನೆ. ವಯಸ್ಸಾಗಿದೆ. ದೇಹಕ್ಕಷ್ಟೇ ವಯಸ್ಸಾಗಿರೋದು. ನನ್ನಲ್ಲಿರೋ ಆತ್ಮವಿಶ್ವಾಸ ಇನ್ನು 16-18 ಆಯ್ತು, ಬನ್ನಿ ಕುತ್ಕೊಳ್ಳಿ. ಮುಂದಿನ ಕಂಟೆಸ್ಟೆಂಟ್ ಸಂಜನಾ ರೈ ಅವರು ದಯಮಾಡಿ BB ಬಾಸ್ ಕರೆಯುತ್ತಿದ್ದಾರೆ, ಒಳಗಡೆ ಬನ್ನಿ. ಫ್ರೆಂಡ್ಸ್, ಇವತ್ತಿನ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇವತ್ತಿಂದ BB ಬಾಸ್ ಸ್ಟೋರಿ ಅಂತಂದರೆ ಒಂದು ಪ್ರೋಗ್ರಾಮ್ನ ನಾವು ಶುರು ಮಾಡ್ತಾ ಇದ್ದೀವಿ. ರವಿ ವೆಡ್ಸ್ ಲಕ್ಷ್ಮಿ ಸ್ಟೋರಿ ಅವ್ರ ಜೊತೆಗೆ BB ಬಾಸ್ ಸ್ಟೋರಿ ಕೂಡ, ಅಂದರೆ ಪ್ರೋಗ್ರಾಮ್ ಕೂಡ ಮಧ್ಯೆ ಹಾಕ್ತಾ ಇರ್ತೀವಿ. ಇವತ್ತು ಯಾರೆಲ್ಲ ಕಂಟೆಸ್ಟೆಂಟ್ ಒಳಗಡೆ ಬಂದಿದ್ದಾರೆ ಅಂತ ನೋಡಿದ್ದೀರ, 4 ಜನ ಬಂದಿದ್ದಾರೆ. ಇನ್ನು ಮಿಕ್ಕಿದವ್ರನ್ನ ನಾವು ಮುಂದಿನ ಎಪಿಸೋಡ್ಸ್ನಲ್ಲಿ ತೋರಿಸ್ತೀವಿ. ಹೇಗಿದೆ, ಕಂಟಿನ್ಯೂ ಮಾಡ್ಬೋದಾ ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಮತ್ತು ನಾಳೆ ಸಿಗೋಣ. ಎಲ್ಲರಿಗೂ ಬಾಯ್.